ಇವತ್ತಿನ ಗೋಲ್ಡನ್ ಥಾಟ್ ಭಾಳ ಬೆಸ್ಟ್ ಐತಿ. ಒಂದು ಚಂದ ಸ್ಟೋರಿ ಐತಿ ಕೇಳಿ. ಈ ಫೋಟೋದಲ್ಲಿ ಸರ್ ತಾವೆಲ್ಲ ನೋಡ್ತಾ ಇದ್ದೀರಿ ಮಿಸ್ಟರ್ ಬಿಲ್ ಗೇಟ್ಸ್. ದಶಕಗಳ ಕಾಲ ಇಡೀ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲೇ ಉಳಿದಂಥ ವ್ಯಕ್ತಿ ಸರ್. ಎಷ್ಟೋ 2-3 ಓಕೆ ದಶಕಗಳ ಕಾಲ ಅವರು ಆ ಒಂದು ಸ್ಥಾನದಲ್ಲೇ ಬಿಟ್ಟು ಕೊಟ್ಟಿಲ್ಲ ಯಾರಿಗೆ. ಮೈಕ್ರೋಸಾಫ್ಟಿನ ಮುಖ್ಯಸ್ಥ ಮಿಸ್ಟರ್ ಬಿಲ್ ಗೇಟ್ಸ್ ಅವ್ರದ್ದೊಂದು ಸ್ಟೋರಿ ಇದೆ ಸರ್. ಅವರು ಇದು ರಿಯಲ್ ಆಗಿ ನಡೆದಂಥ ಸ್ಟೋರಿ ನಾ ಹೇಳ್ತಾ ಇರೋದು. ಓಕೆ ಸರ್, ಅವರು ಒಂದು ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡಿದ್ರು. ಟಿವಿ ಅವರು ಸರ್ ಅವರ ಸಾಧನೆಯ ಕುರಿತು ಇಂಟರ್ವ್ಯೂ ಮಾಡ್ತಾ ಇದ್ರಂತೆ. ಆ ಇಂಟರ್ವ್ಯೂ ಒಳಗಡೆ ಕೂತ್ಕೊಂಡಾಗ ಆ ಆ್ಯಂಕರ್ ಏನು ಒಬ್ಬರು ಮಹಿಳೆ ಇದಾರಲ್ಲ ಒಂದು ಕ್ವಶನ್ ಕೇಳಿದ್ರು ಬಿಲ್ ಗೇಟ್ಸ್ ಅವರು. ಸರ್, ಮತ್ತು ನೀವು ಇಷ್ಟೆಲ್ಲ ಸಕ್ಸಸ್ ಅಚೀವ್ ಮಾಡಿದ್ದೀರಿ, ಜಗತ್ತಿನ ಶ್ರೀಮಂತ ವ್ಯಕ್ತಿಯಾಗಿದ್ದೀರಿ, ಇದ್ರದ್ದು ಸೀಕ್ರೆಟ್ ಏನು ಒಂದು ವರ್ಲ್ಡ್ನಾಗ ನನಗೆ ಹೇಳ್ಬೋದು. ನೀವು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಏನಾಗಿದ್ದೀರಲ್ಲ, ಇದ್ರದ್ದು ಸೀಕ್ರೆಟನ್ನು ನೀವು ಒಂದು ವರ್ಲ್ಡ್ನಾಗ ನನಗೆ ಹೇಳ್ಬೇಕಂತ ಸರ್. ಅದಕ್ಕೆ ಬಿಲ್ ಗೇಟ್ಸ್ ಅವರು ಹೇಳಿದ್ರು, ಅದನ್ನು ನಾನು ಒಂದು ವರ್ಲ್ಡ್ನಾಗ ಹೇಳ್ಬೇಕಂತಂದ್ರೆ ಅವರು ಒಂದು ಚೆಕ್ ಕೊಟ್ಟರು. ಅವ್ರ ಕಿಸೆಯಿಂದ ತೆಗೆದು ಆ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಚೆಕ್ ಕೊಟ್ಟರು, ಬ್ಲ್ಯಾಂಕ್ ಚೆಕ್. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಅಮೌಂಟ್ ಇದ್ರೊಳಗಡೆ ಬರ್ಕೊಡ್ರಿ ಅಂತ. ಅವಾಗ ಆ್ಯಂಕರು ಒಂದು ಕ್ಷಣ ಸರ್ ಗಡಿಬಿಡಿ ಆಗಿಬಿಟ್ರಂತೆ. ಯಾಕಂದರೆ ಕಾರ್ಯಕ್ರಮ ಲೈವಲ್ಲಿದೆ, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ, ಇಡೀ ಜಗತ್ತು ನೋಡ್ತಾ ಇದೆ. ಇವ್ರು ನೋಡ್ರೆ ಚೆಕ್ ಕೊಡಕತ್ತಾರೆ, ಬ್ಲ್ಯಾಂಕ್ ಚೆಕ್, ನಿನಗೆ ಎಷ್ಟು ಬೇಕಷ್ಟು ಬರ್ಕೊ ಅಂತೇಳಿ ಸರ್. ಆಮೇಲೆ ಆ್ಯಂಕರ್ ಹೇಳಿ, ಇಲ್ಲ ಬೇಡ ನನಗೇನು ಬೇಡ, ಏನಿಲ್ಲ, ನಾನೇನು ತಿಳ್ಕೊಳಂಗಿಲ್ಲ, ನಿನಗೆ ಏನು ಎಷ್ಟು ಅನಿಸ್ತೈತಿ ಅಷ್ಟು ದುಡ್ಡು ನೀನು ಬರ್ಕೋ, ಇಮಿಡಿಯೇಟ್ ನಾನು ನಿನಗೆ ಚೆಕ್ ಕೊಟ್ಬಿಡ್ತೀನಿ, ಬ್ಲ್ಯಾಂಕ್ ಚೆಕ್ ಇದೆ, ನಾನು ಸೈನ್ ಮಾಡಿ ಕೊಟ್ಬಿಟ್ರು. ಆದರೂ ಆ್ಯಂಕರ್ ಒಟ್ಟು ಬ್ಯಾಡ ಅಂದ್ರೆ ಬೇಡ, ಇಲ್ಲ ನಾನು ನಿಮಗೆ ಕೇಳಿದ ಕ್ವಶನ್ ಬೇರೆ, ನೀವು ಯಾಕೆ ನನಗೆ ಚೆಕ್ ಕೊಡ್ತಾ ಇದ್ದೀನಿ, ನನಗೆ ಒಟ್ಟು ಚೆಕ್ ಬ್ಯಾಡ ಅಂದ್ರೆ ಬೇಡ ಹೇಳಿ ಬ್ಯಾಡ ಅಂತ ವಾಪಸ್ ಕೊಟ್ಟು. ಅವಾಗ ಬಿಲ್ ಗೇಟ್ಸ್ ಹೇಳಿದ್ರು, ಇದೇ ನನ್ನ ಸೀಕ್ರೆಟ್ ಅಂತ. ನಿಮಗೊಂದು ಅಪಾರ್ಚುನಿಟಿ ಸಿಕ್ಕಿತ್ತು, ಆ ಚೆಕ್ ಒಳಗಡೆ ನಿಮಗೆ ಬೇಕಾದಷ್ಟು ದುಡ್ಡು ಬರ್ಕೊಂಡ್ಬಿಟ್ಟಿದ್ರೆ ಇವತ್ತೇ ನೀವು ಜಗತ್ತಿನ ಅತ್ಯಂತ ಶ್ರೀಮಂತ ನಿರೂಪಕಿ ಆಗ್ತಿದ್ರಿ. ನಿಮ್ಮ ಚಾನಲ್ ಓನರ್ಗಿಂತ ನೀವು ಶ್ರೀಮಂತ ಆಗ್ತಿದ್ರಿ. ಬಟ್ ನೀವು ಆ ಅಪಾರ್ಚುನಿಟಿಯನ್ನು ಕಳ್ಕೊಂಡು, ನೀವೇನು ಯಾರ್ದು ದುಡ್ಡು ತುಡುಗು ಮಾಡೋಕತ್ತಿಲ್ಲ, ಯಾರ್ದು ದರೋಡೆ ಮಾಡೋಕತ್ತಿಲ್ಲ. ನಾನೇ ಸ್ವತಃ ಎಲ್ಲ ಜನರ ಮುಂದೆ ನಿಮಗೆ ಚೆಕ್ ಬರೆದು ಕೊಟ್ಟಿದ್ದೀನಿ. ನಿಮಗೆ ಬೇಕಾದಷ್ಟು ಅಮೌಂಟ್ ಬರ್ಕೊಂಡ್ಬಿಟ್ಟಿದ್ರೆ ಶ್ರೀಮಂತರಾಗ್ತಿದ್ರಿ. ಆದರೆ ಅವಕಾಶ ಕೈ ತಪ್ಪಿಸ್ಕೊಂಡ್ಬಿಟ್ರಿ ನೀವು. ಓಕೆ, ನಾನು ಈ ತಪ್ಪನ್ನು ಮಾಡಲಿಲ್ಲ, ಅದೇ ನನ್ನ ಸೀಕ್ರೆಟ್. ನಾನು ನನ್ನ ಜೀವನದಲ್ಲಿ ಸಿಕ್ಕಂಥ ಪ್ರತಿಯೊಂದು ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡೆ. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಮೈ ಲೈಫ್ ಅಂಥೇಳಿ ಬಿಲ್ ಗೇಟ್ಸ್ ಅವ್ರು ಹೇಳಿದ್ರು ಸರ್. ಬಿಲ್ ಗೇಟ್ಸು ಮೈಕ್ರೋಸಾಫ್ಟ್ ಓನರ್. ಮೈಕ್ರೋಸಾಫ್ಟನ್ನು ಅವ್ರು ಕಂಡು ಹಿಡ್ದಿಲ್ಲ ಸರ್, ಅದು ಬೇರೆದವ್ರ ಐಡಿಯಾ. ಅದು ಬೇರೆದವ್ರ ಐಡಿಯಾನೇ ಯಾರ್ಯಾರು ಅದರಲ್ಲ ಅವ್ರನ್ನೆಲ್ಲ ಆ ಕನೆಕ್ಟಿಂಗ್ ದ ಡಾಟ್ಸ್, ಎಲ್ಲೆಲ್ಲಿ ಟ್ಯಾಲೆಂಟ್ ಇದ್ದಾರೆ ಟ್ಯಾಲೆಂಟ್ಗಳನ್ನು ಜಸ್ಟ್ ಕನೆಕ್ಟ್ ಮಾಡ್ತಾ ಹೋದ್ರು ಸರ್ ಬಿಲ್ ಗೇಟ್ಸ್. ಅಂದರೆ ಆ ಅವಕಾಶಗಳನ್ನು ಕರೆಕ್ಟಾಗಿ ಸರ್ ಬೆಸೀತಾ ಹೋದ್ರು. ಅವರು ಜಗತ್ತಿನ ನಂಬರ್ 1 ಶ್ರೀಮಂತರಾದ್ರು. ಅದಕ್ಕೆ ಅವರು ಹೇಳಿದ್ರು, ನಿಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೆ, ಬಟ್ ನೀವು ಮಿಸ್ ಮಾಡಿಕೊಂಡ್ರಿ. ಅಕಸ್ಮಾತ್ ನನಗೆ ಯಾರಾದರೂ ಹಿಂಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟು ಅವಕಾಶ ಕೊಟ್ಟಿದ್ರೆ ನಾನು ಸಂಪೂರ್ಣವಾಗಿ ಅದರ ಲಾಭ ತಗೋತಾ ಇದ್ದೆ. ಅಂದರೆ ಜೀವನದಲ್ಲಿ ಅವಕಾಶಗಳನ್ನು ಮಿಸ್ ಮಾಡ್ಕೋಬಾರ್ದು. ಅವಕಾಶಗಳನ್ನು ಕೆಲವು ಜನ ಕ್ರಿಯೇಟ್ ಮಾಡ್ಕೋತಾರೆ ಸರ್. ಎಲಾನ್ ಮಸ್ಕು, ಜೆಫ್ ಬೆಜೋಸ್ ಇವರೆಲ್ಲ ಅಂಥ ಮಂದಿ. ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಕೆಲವೇ ಜನರಿಗೆ ಗೊತ್ತಿರ್ತದೆ. ಆದರೆ ಅಟ್ಲೀಸ್ಟ್ ಅವಕಾಶಗಳನ್ನು ಬಳಸ್ಕೊಂಡ್ರೂ ನಾವು ಎಷ್ಟೋ ಮುಂದೆ ಬರ್ತೀವಿ ಅನ್ನೋದನ್ನು ಬಿಲ್ ಗೇಟ್ಸ್ ಅವರು ಈ ಒಂದು ಇಂಟರ್ವ್ಯೂಯಲ್ಲಿ ಹೇಳಿದ್ರು. ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ